ಎಲ್ಲರಿಗೂ ನಮಸ್ಕಾರಗಳು. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ 7ನೇ ತರಗತಿ ಗಣಿತ ಭಾಗ 2ರ ಮೊದಲ ಅಧ್ಯಾಯ ಪರಿಮಾಣಗಳ ಹೋಲಿಕೆ ಪಾಠದ ಅಭ್ಯಾಸಗಳನ್ನು ಬಿಡಿಸ್ತಾ ಇದ್ದೀವಿ. ನಾವು 1ರಿಂದ 4ನೇ ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದ್ದೀವಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಂಬನ್ನಿ. ಈಗ 5ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ. ಮುಂದಿನ ಸಂದರ್ಭಗಳಲ್ಲಿ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ ನೋಡಿ, ಪೂರ್ಣಾಂಶದ 5% 600 ಆಗಿದೆ. ಮಕ್ಕಳೇ, ನಮಗೆ ಪೂರ್ಣಾಂಶ ಎಷ್ಟು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಯಾವುದೇ ಚರಾಕ್ಷರವನ್ನು ಇಟ್ಕೊಳ್ಬಹುದು. ಅಂದರೆ ಪೂರ್ಣಾಂಶ ಎಕ್ಸ್ ಆಗಿರಲಿ, ನೀವು ಎದಿಂದ ಯಾವುದೇ ಅಕ್ಷರವನ್ನು ಇಟ್ಕೊಳ್ಬಹುದು. ಇಲ್ಲಿ ನಾವು ಪೂರ್ಣಾಂಶ ನಮಗೆ ಗೊತ್ತಿಲ್ಲ, ಹಾಗಾಗಿ ನಾವಿಲ್ಲಿ ಪೂರ್ಣಾಂಶ ಎಕ್ಸ್ ಆಗಿರಲಿ ಅಂತ ಇಟ್ಕೊಳ್ಳೋಣ. ನಮಗೆ ಗೊತ್ತಿದೆ ಮಕ್ಕಳೇ, ದ, ರ, ಯ ಈ ರೀತಿ ಇದ್ದರೆ ಅಲ್ಲಿ ನಾವೇನನ್ನು ಬಳಸ್ತೀವಿ? ಗುಣಿಸು ಅಥವಾ ಗುಣಾಕಾರವನ್ನು ಬಳಸ್ತೀವಿ. ಇಲ್ಲಿ ನೋಡಿ, ಪೂರ್ಣಾಂಶ ಎಕ್ಸ್, ದ ಗುಣಿಸು 5% ಅಂದರೆ 100ಕ್ಕೆ 5 ಎಷ್ಟಾಗಿದೆ ಮಕ್ಕಳೇ? 600. ಅಂದರೆ ಪೂರ್ಣಾಂಶ ಎಕ್ಸ್, ಪೂರ್ಣಾಂಶದ 5% ಅಂದರೆ 100ಕ್ಕೆ 5 ಸಮಚಿಹ್ನೆ ಎಷ್ಟಾಗಿದೆ? 600. ಇದಿಷ್ಟು ಬರ್ಕೊಳ್ಳಿಕ್ಕೆ ಬಂತು ಅಂದರೆ ಮುಂದಿನ ಲೆಕ್ಕ ಮಾಡಬಹುದು. ಸೊ ಇಲ್ಲಿ ನೋಡಿ ಮಕ್ಕಳೇ, ನಮಗೆ ಯಾವ್ದು ಬೇಕಿರಲಿ, ನಾವು ಕಂಡುಹಿಡಿಬೇಕಾಗಿರೋದು ಎಕ್ಸ್ ಬೆಲೆ. ಹಾಗಾಗಿ ಎಕ್ಸನ್ನು ಇಲ್ಲೇ ಇಟ್ಕೊಳ್ಳಿ, ಈಕ್ವಲ್ ಟು 600. ಇಲ್ಲಿ ನೋಡಿ, ಈ 100 ಇಲ್ಲಿ ಭಾಗಿಸು ಇದೆ, ನಾವು ಸಮಚಿಹ್ನೆಯಿಂದ ಈ ಕಡೆ ತಂದಾಗ ಏನಾಗುತ್ತೆ? ಅದು ಗುಣಿಸು ಆಗುತ್ತೆ. ಹಾಗಾಗಿ ಭಾಗಿಸು ಇರುವಂತಹ 100ನ್ನು ಈ ಕಡೆ ತರೋಣ, ಅದು ಗುಣಿಸು 100 ಆಗುತ್ತೆ. ಇಲ್ಲಿ ಗುಣಿಸು 5 ಇದೇನಾಗುತ್ತೆ? ಸಮಚಿಹ್ನೆಯಿಂದ ಈ ಕಡೆ ತಂದಾಗ ಭಾಗಿಸು 5 ಆಗುತ್ತೆ. ಇಲ್ಲಿ ನೋಡಿ ಮಕ್ಕಳೇ, 5 1 5 2 10, 0ಗೆ 0 ಉಳಿದಿರೋದು ನೋಡಿ, 2 0, ಇಲ್ಲಿ ಮತ್ತೊಂದು 0, 3 0, 2 6 12. ಆದ್ದರಿಂದ ಪೂರ್ಣಾಂಶ ಎಕ್ಸ್ ಬೆಲೆ ಏನಾಗುತ್ತೆ? 12,000. ನೀವು ಒಂದು ಲೆಕ್ಕನ ಅರ್ಥ ಮಾಡಿಕೊಂಡ್ರೆ ಅಷ್ಟು ಲೆಕ್ಕಗಳನ್ನು ಈಸಿಯಾಗಿ ಬಿಡಿಸಬಹುದು. ಇಲ್ಲಿ ನೋಡಿ, ಪೂರ್ಣಾಂಶದ 12% ರೂಪಾಯಿ 1080 ಆಗಿದೆ. ಇಲ್ಲಿ ನೋಡಿ, ಪೂರ್ಣಾಂಶ y ಆಗಿರಲಿ, y ಪೂರ್ಣಾಂಶದ y 12% ಅಂದರೆ 100ನೇ 12, 100ಕ್ಕೆ 12 ಎಷ್ಟಾಗಿದೆ ಮಕ್ಕಳೇ? 1080. ಸೊ ಈಕ್ವಲ್ ಟು 1080. ನಮಗೆ y ಬೆಲೆ ಬೇಕು, ಹಾಗಾಗಿ ನಾವು y ಈಕ್ವಲ್ ಟು 1080. ಇಲ್ಲಿ ಗುಣಿಸು ಇರುವಂತಹ 100ನ್ನು ಈ ಕಡೆ ಭಾಗಿಸು ಇರುವಂತಹ 100 ಈ ಕಡೆ ಏನಾಗುತ್ತೆ? ಗುಣಿಸು 100. ಇಲ್ಲಿ ಗುಣಿಸು 12 ಇರುವಂಥದ್ದು ಈ ಕಡೆ ಬಂದರೆ ಏನಾಗುತ್ತೆ? ಭಾಗಿಸು 12. ಈಗ ನೋಡಿ ಮಕ್ಕಳೇ, 12 1 12 9 108, 0ಗೆ 0, 1 2 3 3 0, 9 1 9. ಸೊ y ಬೆಲೆ ಏನಾಗುತ್ತೆ? y ಈಕ್ವಲ್ ಟು 9,000. ಮೂರನೇ ಪ್ರಶ್ನೆ ನೋಡಿ, ಪೂರ್ಣಾಂಶದ 40% 500 ಕಿಲೋಮೀಟರ್. ಪೂರ್ಣಾಂಶ z ಆಗಿರಲಿ, ಪೂರ್ಣಾಂಶ z ದ ಗುಣಿಸು 40% ಅಂದರೆ 100ನೇ 40 ಈಕ್ವಲ್ ಟು 500. ಸೊ ಝೆಡ್ಡನ್ನು ಇಲ್ಲೇ ಇಟ್ಕೊಳ್ಳಿ, ನಮಗೆ ಬೇಕಾಗಿರೋದು ಝೆಡ್ ಬೆಲೆ. ಈಕ್ವಲ್ ಟು 500 ಗುಣಿಸು 100 ಈ ಭಾಗಿಸು 100 ಈ ಕಡೆ ಬಂದರೆ ಗುಣಿಸು 100. ಈ ಗುಣಿಸು 40 ಈ ಕಡೆ ಬಂದರೆ ಭಾಗಿಸು 40. ಈ ಒಂದು 0 ಹೋಯಿತು, ಈ ಒಂದು 0 ಹೋಯಿತು. 4 1 4 25 100. ನಮಗೆ ಗೊತ್ತಿದೆ 4 1 4 25 100. ಇಲ್ಲಿ ನೋಡಿ ಮಕ್ಕಳೇ, 0ಗೆ 0. ಇಲ್ಲಿ 50 ಗುಣಿಸು 25 ಆಗುತ್ತೆ, 0ಗೆ 0, 25 5 125. ಆದ್ದರಿಂದ ಈ ಪೂರ್ಣಾಂಶ z ಬೆಲೆ ಎಷ್ಟಾಗುತ್ತೆ ಮಕ್ಕಳೇ? 1250 ಕಿಲೋಮೀಟರ್. ನಾಲ್ಕನೇ ಪ್ರಶ್ನೆ, ಪೂರ್ಣಾಂಶದ 70% 14 ನಿಮಿಷ ಆಗಿದೆ. ಪೂರ್ಣಾಂಶ ಎಕ್ಸ್ ಆಗಿರಲಿ, ಎಕ್ಸ್ ಗುಣಿಸು 100ನೇ 70
ಈಕ್ವಲ್ ಟು 14 ನಿಮಿಷ. ಎಕ್ಸ್ ಅಂದರೆ ಇಲ್ಲಿ ನೋಡಿ ಗುಣಿಸು ಇದೆ. ಸೊ ಎಕ್ಸನ್ನು ಇಲ್ಲೇ ಇಟ್ಕೊಳ್ಳೋಣ. 14 ಭಾಗಿಸು 100 ಇರೋದು ಗುಣಿಸು 100 ಆಗುತ್ತೆ, ಗುಣಿಸು 70 ಇರೋದು ಭಾಗಿಸು 70 ಆಗುತ್ತೆ. 1 0 ಹೋಯಿತು, 1 0 ಹೋಯಿತು. 7 1 7 2 14, ಉಳಿದಿದ್ದೆಷ್ಟು 2 ಗುಣಿಸು 10, 2 10 20. ಸೊ ಆದ್ದರಿಂದ ಎಕ್ಸ್ ಬೆಲೆ ಏನಾಗುತ್ತೆ ಮಕ್ಕಳೇ 20 ನಿಮಿಷ. 5ನೇ ಪ್ರಶ್ನೆ ನೋಡಿ. ಪೂರ್ಣಾಂಶದ 8% 40 ಲೀಟರ್ ಆಗಿದೆ. ಪೂರ್ಣಾಂಶ ಎ ಆಗಿರಲಿ. ಎ ಗುಣಿಸು 100ನೇ 8, ಏಕೆಂದರೆ 8% 100ನೇ 8 ಈಕ್ವಲ್ ಟು 40. ಎ ಇಲ್ಲೇ ಇರಲಿ. 40 ಗುಣಿಸು 100 ಭಾಗಿಸು 8, 8 1 8 5 8 5 40, 2 0 5 1 5. ಸೊ ಎಷ್ಟಾಗುತ್ತೆ ಮಕ್ಕಳೇ 500 ಲೀಟರ್. ಆದ್ದರಿಂದ ಎ ಬೆಲೆ ಎಷ್ಟಾಗುತ್ತೆ 500 ಲೀಟರ್. 6ನೇ ಪ್ರಶ್ನೆ ಈಸಿ ಇದೆ ಮಕ್ಕಳೇ ನೋಡಿ. ಮುಂದೆ ನೀಡಿರುವ ಶೇಕಡಾವನ್ನು ಭಿನ್ನರಾಶಿಯ ರೂಪದಲ್ಲಿ ಬರೆದು ಭಿನ್ನರಾಶಿಯನ್ನು ಸರಳ ರೂಪಕ್ಕೆ ತನ್ನಿ. ಸರಳ ರೂಪ ಅಥವಾ ಸಂಕ್ಷಿಪ್ತ ರೂಪ ಅಂದರೆ ನಾವೇನು ಮಾಡಬೇಕು, ಅದನ್ನು ಕಡ್ತಾ ಹೊಡಿಬೇಕು. ಇಲ್ಲಿ ನೋಡಿ 25% ಅವ್ರು ಕೊಟ್ಟಿರೋದು ಶೇಕಡಾದಲ್ಲಿದೆ. ಶೇಕಡ ಅಂದರೆ ನಮಗೆ ಗೊತ್ತಿದೆ 100ಕ್ಕೆ 25. ಸೊ 25 1 25 4 100. ಸೊ 1/4 ಆಗುತ್ತೆ. 2ನೇ ಪ್ರಶ್ನೆ 150%. 150% ಅಂದರೆ 100ಕ್ಕೆ 150. ಇಲ್ಲಿ 1 0 ಹೋಯಿತು, 1 0 ಹೋಯಿತು. 5 2 5 3 5 2 10, 5 3 15. ಸೊ ಉಳಿದಿದ್ದೇನು 3/2. ಇಲ್ಲಿ 3ನೇದ್ದು 20%. 20% ಅಂದರೆ 100ಕ್ಕೆ 20. ಇಲ್ಲಿ ನೋಡಿ 1 0 ಹೋಯಿತು, 1 0 ಹೋಯಿತು. 2 1 2 5 10. ಎಷ್ಟು ಉಳಿತು ಮಕ್ಕಳೇ ಇಲ್ಲಿ 1/5. ಇಲ್ಲಿ ನೋಡಿ 4ನೇ ಪ್ರಶ್ನೆ 5%. 5% ಅಂದರೆ 100ಕ್ಕೆ 5. ಇಲ್ಲಿ 5 1 5, 5 2 10, 0ಗೆ 0. ಉಳಿದಿರೋದೇನು 1/20. ಮಕ್ಕಳೇ 7ನೇ ಪ್ರಶ್ನೆ ಓದಿ ಅರ್ಥ ಮಾಡ್ಕೊಳ್ಳಿ. ಒಂದು ನಗರದಲ್ಲಿ 30% ಮಹಿಳೆಯರು ಮತ್ತು 40% ಪುರುಷರು ಮತ್ತು ಉಳಿದವರು ಮಕ್ಕಳು ಇದ್ದಾರೆ. ಆ ನಗರದಲ್ಲಿ ಎಷ್ಟು ಮಕ್ಕಳಿದ್ದಾರೆ? ಮಕ್ಕಳೇ ಮೊದಲು ಏನು ಕೊಟ್ಟಿದ್ದಾರೆ ಅಂತ ಸರಿಯಾಗಿ ಬರ್ಕೊಳ್ಳಿ. ನಗರದಲ್ಲಿರುವ ಮಹಿಳೆಯರು ಎಷ್ಟು ಜನ? 30%. ಪುರುಷರೆಷ್ಟಿದ್ದಾರೆ? 40%. ಹಾಗಾದರೆ ಒಟ್ಟು ಎಷ್ಟಾಯಿತು? 70%. ಅವ್ರು ಹೇಳಿದ್ದಾರೆ ಉಳಿದವರು ಮಕ್ಕಳು ಅಂತ. ಆದ್ದರಿಂದ ನಗರದಲ್ಲಿರುವ ಮಕ್ಕಳು 100ರಲ್ಲಿ 70 ಕಳಿಬೇಕು. ಪುರುಷ ಮತ್ತು ಮಹಿಳೆಯರನ್ನು ಕಳೆದ್ರೆ ನಮಗೆ ಉಳಿದಿದ್ದೆಷ್ಟು? 30%. ಅತಿ ಸರಳ ಲೆಕ್ಕ. ಆದ್ದರಿಂದ ಆ ನಗರದಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಮಕ್ಕಳೇ? ಹೌದು 30% ಮಕ್ಕಳಿದ್ದಾರೆ. 8ನೇ ಪ್ರಶ್ನೆ ನೋಡಿ. 15,000 ಮತದಾರರಿರುವ ಒಂದು ಕ್ಷೇತ್ರದಲ್ಲಿ 60% ಜನ ಮತ ಚಲಾಯಿಸಿದ್ದಾರೆ. ಎಷ್ಟು ಜನರು ಮತ ಚಲಾಯಿಸಲಿಲ್ಲ? ಮತ ಚಲಾಯಿಸದವರ ಸಂಖ್ಯೆ ಎಷ್ಟು ಎಂಬುದನ್ನು ನೀವು ಕಂಡುಹಿಡಿಯಬಲ್ಲಿರಾ? ಇಲ್ಲಿ ನೋಡಿ, ಒಟ್ಟು ಮತದಾರರ ಸಂಖ್ಯೆ ಎಷ್ಟಿದೆ? 15,000 ಇದೆ. ಮತ ಚಲಾಯಿಸಿದವರೆಷ್ಟು? ಅದರಲ್ಲಿ ಈ 15,000ದಲ್ಲಿ 60% ಮತ ಚಲಾಯಿಸಿದ್ದಾರೆ. ಹಾಗಾದರೆ ಮತ ಚಲಾಯಿಸಿದವರು ಎಷ್ಟು? ಚಲಾಯಿಸದೇ ಇರೋರು 40%. ಸೊ ಅವ್ರ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು. ನೋಡಿ, ಇಲ್ಲಿ ಮತ ಚಲಾಯಿಸದವರ ಸಂಖ್ಯೆ 40% ಅಂದರೆ 15,000ದಲ್ಲಿ 40% ಅಂದರೆ 100ಕ್ಕೆ 40 ಗುಣಿಸು 15,000. ಮಕ್ಕಳಲ್ಲಿ 2 0 ಹೋಯಿತು, 2 0 ಹೋಯಿತು. ಉಳಿದಿರೋದು 40 ಗುಣಿಸು 150. 1 2 2 0 ಬರ್ಕೊಳ್ಳಿ. 15 4 60. ಆದ್ದರಿಂದ ಮತ ಚಲಾಯಿಸದವರ ಸಂಖ್ಯೆ ಎಷ್ಟು? 6,000. ಮಕ್ಕಳೇ ಈಸಿ ಇದೆ ಅಲ್ವಾ? ಏನಾದರೂ ಅರ್ಥ ಆಗಲಿಲ್ಲ ಅಂದರೆ
ಮತ್ತೆ ರಿಪೀಟ್ ಅದನ್ನು ಮತ್ತೊಂದು ಸಾರಿ ಕೇಳಿ, ತುಂಬ ಈಸಿ ಇದೆ. ಮೀರಾ ತನ್ನ ವೇತನದಲ್ಲಿ ರೂಪಾಯಿ 400 ಉಳಿತಾಯ ಮಾಡ್ತಾಳೆ. ಈ ಮೊತ್ತ ಅವಳ ವೇತನದ ಶೇಕಡ 10. ಆದರೆ ಆಕೆಯ ವೇತನ ಎಷ್ಟು? ಅವಳು ಉಳಿತಾಯ ಮಾಡೋದು 400 ರೂಪಾಯಿ, ಅವಳ ವೇತನದ ಶೇಕಡ 10ರಷ್ಟು. ಹಾಗಾದರೆ ನಾವೇನು ಕಂಡು ಹಿಡಿಬೇಕು? ಅವಳ ವೇತನ. ನಮಗೆ ಗೊತ್ತಿದೆಯಾ ಮಕ್ಕಳೇ ಮೀರಾಳ ವೇತನ ಎಷ್ಟು ಅಂತ? ಇಲ್ಲ. ಹಾಗಾಗಿ ಮೀರಾಳ ವೇತನ ಎಕ್ಸ್ ಆಗಿರಲಿ. ಉಳಿತಾಯ ಎಷ್ಟು ಮಾಡ್ತಾಳೆ ಅವಳು? ರೂಪಾಯಿ 400. ಎಷ್ಟು? ಅವಳ ವೇತನದ ಶೇಕಡ 10ರಷ್ಟು. ಅವಳ ವೇತನ ಎಕ್ಸ್ ಅಂತ ತಗೊಂಡಿದ್ದೀವಿ. ಅವಳ ವೇತನದ ಶೇಕಡ 10 ಅಂದರೆ 100ಕ್ಕೆ 10. ಹಾಗಾದರೆ ಉಳಿತಾಯ ಮಾಡೋದು 400. ನಮಗೆ ಬೇಕಾಗಿರೋದು ಎಕ್ಸ್ ಬೆಲೆ. ಹಾಗಾಗಿ ಎಕ್ಸನ್ನು ಅಲ್ಲೇ ಇಟ್ಕೊಳ್ಳಿ. ಈಕ್ವಲ್ ಟು 400. ನಮಗೆ ಗೊತ್ತಿದೆ ಇಲ್ಲಿ ಭಾಗಿಸು ಇರುವಂತಹ 100 ಈ ಕಡೆ ಬಂದರೆ ಗುಣಿಸು ಆಗುತ್ತೆ. ಗುಣಿಸು 10 ಈ ಕಡೆ ಬಂದರೆ ಭಾಗಿಸು 10 ಆಗುತ್ತೆ. 10 ಒಂದಲೇ 10 ಹತ್ತಲೇ 100. 1 2 3 3 0 4 ಒಂದಲೇ 4. ಸೊ 4000 ರೂಪಾಯಿ ಆಗುತ್ತೆ. ಆದ್ದರಿಂದ ಮೀರಾಳ ವೇತನ ಎಷ್ಟಾಗತ್ತೆ ಮಕ್ಕಳೇ? ಹೌದು, 4000 ರೂಪಾಯಿಗಳು. ಈ ಅಭ್ಯಾಸದ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ ನೋಡಿ ಮಕ್ಕಳೇ. ಒಂದು ಋತುಮಾನದಲ್ಲಿ ಸ್ಥಳೀಯ ಕ್ರಿಕೆಟ್ ತಂಡ ತಾನು ಆಡಿದ 20 ಪಂದ್ಯಗಳಲ್ಲಿ ಶೇಕಡ 25 ಪಂದ್ಯಗಳನ್ನು ಗೆಲ್ಲುತ್ತದೆ. ಅದಾಡಿದ್ದು 20 ಪಂದ್ಯಗಳು. ಅದೆಷ್ಟು? ಶೇಕಡದಲ್ಲಿ 25. ಹಾಗಾದರೆ ಆ ತಂಡ ಗೆದ್ದ ಪಂದ್ಯಗಳೆಷ್ಟು? ಒಟ್ಟು ಪಂದ್ಯಗಳು ಎಷ್ಟು ಮಕ್ಕಳೇ? 20. ಅದರಲ್ಲಿ ಅದು ಗೆದ್ದದ್ದು ಶೇಕಡ 25. ಆದ್ದರಿಂದ ಆ ತಂಡ ಗೆದ್ದ ಪಂದ್ಯಗಳು 20 ಗುಣಿಸು ಶೇಕಡ 25. 20 ಗುಣಿಸು ಶೇಕಡ 25 ಅಂದರೆ 100ಕ್ಕೆ 25. ಈ 1 0 ಹೋಯಿತು, 1 0 ಹೋಯಿತು. 2 ಒಂದಲೇ 2 5ಲೇ 10. ಉಳಿದಿರೋದೇನು? ಇಲ್ಲಿ ನೋಡಿ 5 ಒಂದಲೇ 5 5ಲೇ 25. ಹಾಗಾದರೆ ಉಳಿದಿರೋದೇನು? 5. ಆದ್ದರಿಂದ ಆ ತಂಡ ಗೆದ್ದ ಪಂದ್ಯಗಳು 5. ಮಕ್ಕಳೇ ಇಲ್ಲಿಗೆ ಈ ಅಭ್ಯಾಸ ಮುಗಿಯಿತು. ಮುಂದಿನ ಅಭ್ಯಾಸಕ್ಕಾಗಿ ಮುಂದಿನ ವಿಡಿಯೋಗಳನ್ನು ದಯವಿಟ್ಟು ನೋಡಿ. ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ಮತ್ತೊಂದು ಸರಿ ರಿಪೀಟ್, ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಂಡು ಉತ್ತರವನ್ನು ಸರಿಯಾಗಿ ಆಲಿಸಿ ನೀವು ಕೂಡ ಬಿಡಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಈ ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.